ರಾಜ್ಯದ ಪ್ರಮುಖ ನದಿಗಳು ಡೇಂಜರ್ ಡೇಂಜರ್. ಕುಡಿಯಲು ನೇರವಾಗಿ ನದಿ ನೀರನ್ನ ಬಳಸುವಂತಿಲ್ಲ. ರಾಜ್ಯದ ಪ್ರಮುಖ ನದಿಗಳಿದಾವಲ್ಲ, ಬಹಳ ಡೇಂಜರ್. ಈ ನೀರನ್ನ ಕುಡಿಬೇಕಂದ್ರೆ ನೀವು ಯೋಚನೆ ಮಾಡಬೇಕು. ನೇರವಾಗಿ ನದಿ ನೀರನ್ನ ಬಳಸುವಂತಿಲ್ಲ. ನೇತ್ರಾವತಿ ಬಿಟ್ಟು ಉಳಿದ ನದಿಗಳ ನೀರು ಕಳಪೆ ಆಗಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಈ ಒಂದು ವರದಿ ಬಂದಿದೆ. ಪ್ರಮುಖ 12 ನದಿಗಳ ನೀರನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಯಾವ ನದಿ ನೀರು ನೇರವಾಗಿ ಕುಡಿಯಲು ಯೋಗ್ಯವಲ್ಲ. ರಾಜ್ಯದ ಪ್ರಮುಖ ನದಿಗಳ ನೀರನ್ನ ನೀವು ಕುಡಿಬೇಕಂದ್ರೆ ಬಹಳ ಯೋಚನೆಯನ್ನ ಮಾಡಬೇಕಾಗತ್ತೆ. ಅಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ನೀರನ್ನ ಹಾಳು ಮಾಡಿರೋದೇ ನಾವು, ಬೇರೆ ಇನ್ಯಾರು ಅಲ್ಲ. ಕುಡಿಯೋದಕ್ಕೆ ಯೋಗ್ಯ ಇಲ್ಲ ಅಂತ ನಾವು ನದಿಗಳ ಮೇಲೆ ಹೇಳೋದಲ್ಲ. ಆ ಕುಡಿಯುವ ನೀರಿನ ಏನು ಗುಣಮಟ್ಟವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋರೆ ನಾವು, ಹಾಳು ಮಾಡ್ತಿರೋದೇ ನಾವು. ಏಕೆಂತಂದರೆ ತಗೊಂಡೋಗಿ ಪ್ಲಾಸ್ಟಿಕ್ ಹಾಕ್ತೀವಿ, ಆ ನೀರು ಮಲಿನ ಆಗಿರುವಂಥ ನೀರನ್ನು ನದಿಗೆ ಹರಿಯೋದಕ್ಕೆ ಬಿಡ್ತೀವಿ. ಈ ರೀತಿಯಾಗಿ ನಾವು ಮಾಡಿದ್ರೆ ನದಿಯ ನೀರು ಕುಡಿಯೋದಕ್ಕೆ ಯಾವ ರೀತಿ ಯೋಗ್ಯವಾಗಿರುತ್ತೆ? ಸದ್ಯಕ್ಕೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಒಂದು ಪ್ರಕಟಣೆಯನ್ನು ಕೊಟ್ಟಿದೆ, ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದೆ. ಪ್ರಮುಖ 12 ನದಿಗಳ ನೀರನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಯಾವ ನೀರು ಕೂಡ ಕುಡಿಯೋದಕ್ಕೆ ಯೋಗ್ಯ ಅಲ್ಲ, ನೇರವಾಗಿ ನಾವು ಕುಡಿಯಲು ಆ ಒಂದು ನೀರನ್ನ ಬಳಸುವಂತಿಲ್ಲ ಅಂತ ಸದ್ಯಕ್ಕೆ ಹೇಳಿದೆ. ಇನ್ನು ಬ್ಯಾಕ್ಟೀರಿಯಾ ಹೆಚ್ಚಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ರಾಜ್ಯದ ಯಾವುದೇ ನದಿ ಎ ದರ್ಜೆಗೆ ಸೇರ್ಪಡೆಯಾಗಿಲ್ಲವಂತೆ. ಅಂದ್ರೆ ಪ್ರಮುಖ ನದಿಗಳ ನೀರು ಕಳಪೆ ಆಗಿದೆ ಎಂಬ ವರದಿ ಸದ್ಯಕ್ಕೆ ಸಿಕ್ಕಿದೆ. ನೇತ್ರಾವತಿ ನದಿಗೆ ಬಿ ದರ್ಜೆ, ಸ್ನಾನ ಗೃಹ ಬಳಕೆಗೆ ಯೋಗ್ಯ ಅಷ್ಟೇ. ಡಿ ದರ್ಜೆಯಲ್ಲಿ ಭೀಮಾ, ಕಾಗಿಣ, ಅರ್ಕಾವತಿ ನದಿಗಳಿದಾವೆ. ಇನ್ನು ಯಾವುದು ಕೂಡ ಕುಡಿಯೋದಕ್ಕೆ ಯೋಗ್ಯ ಅಲ್ಲ. ರಾಜ್ಯದ ಪ್ರಮುಖ ನದಿಗಳು ಈಗ ಬಹಳ ಡೇಂಜರ್. ಏಕೆಂತಂದ್ರೆ ನೀರು ಕಂಪ್ಲೀಟ್ ಮಲಿನ ಆಗ್ಬಿಟ್ಟಿದ್ದಾವೆ. ಹಾಗಾಗಿ ಕುಡಿಯಲು ನೇರವಾಗಿ ಈ ಒಂದು ನದಿ ನೀರನ್ನ ಬಳಸುವಂತಿಲ್ಲ ಎಂಬ ಮಾಹಿತಿಯನ್ನ ಸದ್ಯಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ತಿಳಿಸಿದೆ. ಇನ್ನು ಸಿ ದರ್ಜೆಯಲ್ಲಿ ರಾಜ್ಯದ ಪ್ರಮುಖ ನದಿಗಳಿದ್ದಾವೆ. ತುಂಗಭದ್ರಾ, ಕಾವೇರಿ, ಕಬಿನಿ, ಕೃಷ್ಣ, ಲಕ್ಷ್ಮಣತೀರ್ಥ, ಶಿಂಷಾ ಸೇರಿ ಹಲವು ನದಿಗಳ ನೀರು ಬಹಳ ಡೇಂಜರ್ ಆಗಿದೆ, ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಎಂಬ ವರದಿ ಬಂದಿದೆ. ಆಮ್ಲಜನಕ ಕೊರತೆ ಇದೆ, ಬಯೋಕೆಮಿಕಲ್, ಆಕ್ಸಿಜನ್, ಬ್ಯಾಕ್ಟೀರಿಯಾ ಹೆಚ್ಚಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ರಾಜ್ಯದ ಯಾವುದೇ ನದಿ ಎ ದರ್ಜೆಗೆ ಸೇರ್ಪಡೆಯಾಗಿಲ್ವಂತೆ. ನೇತ್ರಾವತಿ ನದಿಗೆ ಬಿ ದರ್ಜೆ, ಅಂದ್ರೆ ಸ್ನಾನ ಅಥವಾ ಗೃಹ ಬಳಕೆಗೆ ಮಾತ್ರ ಈ ಒಂದು ನೇತ್ರಾವತಿ ನದಿಯ ನೀರನ್ನ ಬಳಕೆ ಮಾಡಿಕೊಳ್ಳಬಹುದು. ಡಿ ದರ್ಜೆಯಲ್ಲಿ ಭೀಮಾ, ಕಾಗಿಣ, ಅರ್ಕಾವತಿ ನದಿಗಳಿದ್ದಾವೆ. ಹಾಗಾಗಿ ಸದ್ಯಕ್ಕೆ ನೇರವಾಗಿ ಯಾವ ನದಿಯ ನೀರನ್ನು ಕೂಡ ಬಳಕೆ ಮಾಡಲಿಕ್ಕೆ ಅಂದ್ರೆ ಕುಡಿಯೋದಕ್ಕೆ ಸಾಧ್ಯ ಇಲ್ಲ ಎಂಬ ವರದಿಯನ್ನ ಸದ್ಯಕ್ಕೆ ಬಿಡುಗಡೆ ಮಾಡಿದೆ. ಇನ್ನು ನೇತ್ರಾವತಿ ಬಿಟ್ಟು ಉಳಿದ ನದಿಗಳ ನೀರು ಬಹಳ ಕಳಪೆ ಆಗಿದೆಯಂತೆ. ಈ ನೇತ್ರಾವತಿಯನ್ನು ಅಷ್ಟೇ ಕುಡಿಯೋದಕ್ಕೆ ನೇರವಾಗಿ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ಏನಿದ್ರು ಸ್ನಾನ ಮಾಡಲಿಕ್ಕೆ ಬಳಕೆ ಮಾಡಿಕೊಳ್ಳಬಹುದು. ಜೊತೆಗೆ ಗೃಹ ಬಳಕೆಗೆ ಈ ಒಂದು ನೀರು ಯೋಗ್ಯ ಎಂಬ ವರದಿಯನ್ನು ಸದ್ಯಕ್ಕೆ ಬಿಡುಗಡೆ ಮಾಡಲಾಗಿದೆ.